ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ. ಪ್ರೆಸೆಂಟ್ ಸರ್. ಪ್ರೆಸೆಂಟ್ ಸರ್. ಪ್ರೆಸೆಂಟ್ ಟೀಚರ್. ಎಸ್ ಸರ್. ಯಸ್ ಸರ್. ಎಸ್ ಟೀಚರ್. ಪ್ರೆಸೆಂಟ್ ಮ್ಯಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಣಿತದಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಭಾಗ ಇದೆ, ಅದು ಯಾವುದಪ್ಪ ಅಂದರೆ ಬೀಜಗಣಿತ. ಈ ಒಂದು ಬೀಜಗಣಿತವನ್ನು ನಾವು 8ನೇ ತರಗತಿಯಲ್ಲಿ ಬೀಜೋಕ್ತಿಗಳು ಮತ್ತು ಸಮೀಕರಣಗಳು ಹಾಗೂ 9ನೇ ತರಗತಿಯಲ್ಲಿ ನಾವು ಬಹುಪದೋಕ್ತಿಗಳಾಗಿ ಕಲಿತಿದ್ದೇವೆ. ಈಗ 10ನೇ ತರಗತಿಯಲ್ಲಿ ನಾವು ಈ ಒಂದು ಬೀಜೋಕ್ತಿಗಳ ಮತ್ತು ಬಹುಪದೋಕ್ತಿಗಳ ಮೂಲ ಪರಿಕಲ್ಪನೆಗಳನ್ನು ತಿಳ್ಕೊಂಡ್ಬಿಟ್ರೆ 10ನೇ ತರಗತಿಯಲ್ಲಿ ತುಂಬ ಸುಲಭವಾಗಿ ನಾವು ಆ ಘಟಕದಲ್ಲಿನ ಎಲ್ಲ ಕಲಿಕಾಂಶಗಳನ್ನು ಕಲಿತಾ ಹೋಗ್ಬೋದು. ಅದಕ್ಕೆಲ್ಲ ನೀವು ರೆಡಿ ಇದ್ದೀರಲ್ಲ? ಈಗ ಈ ಕ್ಷಣನೇ ನೀವೇನು ಮಾಡಬೇಕು ಅಂದರೆ ನೋಟ್ಬುಕ್ಕು ಪೆನ್ನನ್ನು ತಗೊಳ್ಳಿ. ಈ ಜೊತೆಯಲ್ಲಿ ನಾವು ಕಲಿತಾ ಹೋಗೋಣ. ಇದನ್ನು ಪುನರಾವಲೋಕನ ಮಾಡಿಕೊಂಡು ನಾವು 10ನೇ ತರಗತಿಯ ಘಟಕವನ್ನು ಯಶಸ್ವಿಯಾಗಿ ಕಲಿಯೋಣ. ಬೀಜಗಣಿತದ ಮೂಲ ಪರಿಕಲ್ಪನೆಗಳನ್ನು ತಿಳ್ಕೊಳ್ತಾ ಹೋಗೋಣ. ಈ ಬೀಜಗಣಿತದ ಆರಂಭ ಹೇಗಾಯಿತು ಒಂದ್ಸರಿ ಯೋಚನೆ ಮಾಡಿ. ಗಣಿತದ ವಿಭಾಗವಾಗಿ ಬೀಜಗಣಿತ ಸುಮಾರು 3500 ವರ್ಷಗಳ ಹಿಂದೆ ಗೊತ್ತಿಲ್ಲದೆ ಇರತಕ್ಕಂಥ ಸಂಖ್ಯೆಗಳ ಬದಲಾಗಿ ಸಂಕೇತಗಳನ್ನು ಬಳಸಿ ಸೂಚಿಸ್ತಾ ಇದ್ರು. ಅದು ಎಲ್ಲೇ ಆರಂಭ ಆಯಿತು ಅಂದರೆ ಈಜಿಪ್ಟಲ್ಲಿ ಆರಂಭ ಆಯಿತು ಅಂತ ಹೇಳಿ ನಾವು ನಂಬ್ಕೊಂಡಿದ್ದೇವೆ ಕೆಲವೊಂದು ದಾಖಲೆಗಳ ಪ್ರಕಾರ. ಹಾಗಾದರೆ ಭಾರತದಲ್ಲಿ ಯಾವಾಗಾಯಿತು ಒಂದ್ಸರಿ ಯೋಚನೆ ಮಾಡಿ. ಭಾರತದಲ್ಲಿ ಯಾವಾಗಾಯಿತು ಅಂತ ಕ್ರಿಸ್ತಪೂರ್ವ 300ರ ಸುಮಾರಿಗೆ ಭಾರತದಲ್ಲಿ ಅಜ್ಞಾತ ಸಂಖ್ಯೆಗಳನ್ನು ಪ್ರತಿನಿಧಿಸಲಿಕ್ಕೆ, ಅಜ್ಞಾತ ಅಂದರೆ ಗೊತ್ತಿಲ್ಲದೆ ಇರತಕ್ಕಂಥ ಸಂಖ್ಯೆಗಳನ್ನು ಪ್ರತಿನಿಧಿಸಲಿಕ್ಕೆ ಅಕ್ಷರಗಳನ್ನು ಬಳಸ್ತಕ್ಕಂಥದ್ದು ಹಾಗೂ ಉಕ್ತಿಗಳನ್ನು ರಚಿಸ್ತಕ್ಕಂಥದ್ದು ಸಾಮಾನ್ಯವಾಗಿತ್ತು. ಅಂದರೆ ನಾವು ಸಹ ಕ್ರಿಸ್ತಪೂರ್ವ 300ರಲ್ಲೇ ನಾವು ಬಳಸ್ತಾ ಇದ್ವಿ ಅನ್ನೋದು ನಮಗೆ ಗೊತ್ತಾಗತ್ತೆ. ಇನ್ನು ಇದಕ್ಕೆ ಯಾರ್ಯಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ನಮ್ಮ ಭಾರತೀಯ ಗಣಿತಜ್ಞರು ಯಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದರೆ ಪ್ರಸಿದ್ಧ ಭಾರತೀಯ ಗಣಿತಜ್ಞರಾಗಿರ್ತಕ್ಕಂಥ ಆರ್ಯಭಟ, ಬ್ರಹ್ಮಗುಪ್ತ, 2ನೆಯ ಭಾಸ್ಕರ ಮತ್ತು ಇತರರು ಇವರು ಗಣಿತದ ಅಧ್ಯಯನಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಅಂದರೆ ಪ್ರಸಿದ್ಧ ಭಾರತೀಯ ಗಣಿತಜ್ಞರಾಗಿರ್ತಕ್ಕಂಥ ಆರ್ಯಭಟ, ಬ್ರಹ್ಮಗುಪ್ತ, ಮಹಾವೀರ, 2ನೆಯ ಭಾಸ್ಕರ ಇವರು ನಮ್ಮ ಭಾರತೀಯ ಗಣಿತಜ್ಞರಾಗಿದ್ದು ಬೀಜಗಣಿತಕ್ಕೆ ಮಹತ್ತರವಾದಂತಹ ಕೊಡುಗೆಗಳನ್ನು ತಾವು ಕೊಟ್ಟಿದ್ದಾರೆ. ಇನ್ನು ನೋಡೋದಾದರೆ ಈ ಅಜ್ಞಾತ ಸಂಖ್ಯೆಗಳಿಗೆ ಬೀಜ, ವರ್ಣ ಮುಂತಾದ ಹೆಸರುಗಳನ್ನು, ಬಣ್ಣಗಳ ಮೊದಲ ಅಕ್ಷರಗಳನ್ನು ಸಹ ಅದಕ್ಕೆ ಕೊಡ್ತಾ ಇದ್ರು. ಕೆಲವೊಂದು ಉದಾಹರಣೆಗಳ ಮುಖಾಂತರ ನೋಡೋಣ ಏನೇನು ಕೊಡ್ತಾ ಇದ್ರು. ಉದಾಹರಣೆಗೆ ಕಪ್ಪು ಪದದ ಕ, ನೀಲಿ ಪದದ ನೀ ಇವು ಅಜ್ಞಾತ ಸಂಖ್ಯೆಗಳನ್ನು ಪ್ರತಿನಿಧಿಸ್ತಾ ಇದ್ವು. ಅದಾದಮೇಲೆ ಈ ಬೀಜಗಣಿತ ಪದವನ್ನು ಪ್ರಾಚೀನ ಭಾರತೀಯ ಗಣಿತದಲ್ಲೂ ಸಹ ನಾವು ಕಂಡುಕೊಳ್ಬಹುದು. ನಮ್ಮ ಪ್ರಾಚೀನ ಭಾರತದ ಗಣಿತಜ್ಞರು ಸಹ ಈ ಬೀಜಗಣಿತ ಅಂತಕ್ಕಂಥ ಪದವನ್ನು ಬಳಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗಾದರೆ ಇಂಗ್ಲೀಷಲ್ಲಿ ಇರ್ತಕ್ಕಂಥ ಆಲ್ಜಿಬ್ರಾ ಈ ಪದ ಎಲ್ಲಿಂದ ಬಂತು ಒಂದ್ಸರಿ ಯೋಚನೆ ಮಾಡಿ ನೋಡೋಣ. ಈ ಇಂಗ್ಲೀಷಲ್ಲಿ ಇರ್ತಕ್ಕಂಥ ಬೀಜಗಣಿತಕ್ಕೆ ಸಮವಾದ ಇಂಗ್ಲೀಷ್ನಲ್ಲಿ ಬಳಸ್ತಕ್ಕಂಥ ಆಲ್ಜಿಬ್ರಾ ಅಂತಕ್ಕಂಥ ಪದ ಬಾಗ್ದಾದ್ನಲ್ಲಿ ಜೀವಿಸಿದ್ದಂತಹ ಮಹಾನ್ ಗಣಿತಜ್ಞ ಮೊಹಮ್ಮದ್ ಇಬ್ನೆ ಅಲ್ ಖವಾರಜ್ಮಿ ಕ್ರಿಸ್ತಪೂರ್ವ 825ರ ಸುಮಾರಿಗೆ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ಯಾವುದಪ್ಪ ಅಂದರೆ ಅಲ್ಜಬರ್ ವಾಲ್ ಅಲ್ ಮುಗಬಲಾಹ್ ಇದರ ಶೀರ್ಷಿಕೆಯಿಂದ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಆ ಮಹಾಭಾವನನ್ನು ಏನಂತ ಕರಿತೀವಪ್ಪ ಅಂದರೆ ಬೀಜಗಣಿತದ ಪಿತಾಮಹ ಅಂತ ನಾವು ಕರಿತೇವೆ. ನೋಡಿ, ಬೀಜಗಣಿತದ ಪಿತಾಮಹ ಯಾರು? ಮೊಹಮ್ಮದ್ ಇಬ್ನೆ ಅಲ್ ಖವಾರಜ್ಮಿ ಅವರನ್ನು ಬೀಜಗಣಿತದ ಪಿತಾಮಹ ಅಂತ ಕರೀತಾರೆ. ಆ ಮಹಾತ್ಮನಿಗೆ ಒಂದು ನಮಸ್ಕಾರವನ್ನು ಹೇಳೋಣ. ವಿದ್ಯಾರ್ಥಿಗಳೇ, ಇನ್ನು ನಾವು ಕೆಲವೊಂದು ಉದಾಹರಣೆಗಳ ಮುಖಾಂತರ ಈ ಒಂದು ಬೀಜಗಣಿತದ ಮೂಲ ಪರಿಕಲ್ಪನೆಗಳನ್ನು ತಿಳ್ಕೊಳ್ತಾ ಹೋಗೋಣ. ಸರಿತಾಳ ಬಳಿ ಕೆಲವು ಗೋಲಿಗಳಿದ್ದಾವೆ. ಅಮೀನಾಳ ಬಳಿ ಸರಿತಾಳಗಿಂತ 10 ಗೋಲಿ ಜಾಸ್ತಿ ಇದೆ. ತನ್ನ ಬಳಿ ಸರಿತಾ ಮತ್ತು ಅಮೀನಾ ಇಬ್ಬರ ಬಳಿ ಇರುವ ಒಟ್ಟು ಗೋಲಿಗಳಿಗಿಂತ 3 ಜಾಸ್ತಿ ಇದೆ ಅಂತ ಅಪ್ಪು ಹೇಳ್ತಾನೆ. ಹಾಗಾದರೆ ಅಪ್ಪುವಿನ ಬಳಿ ಎಷ್ಟು ಗೋಲಿಗಳಿದೆ? ಇದು ಒಂದು ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ. ಇದನ್ನು ನೋಡ್ತಾ ಹೋದರೆ ನಾವು
ಗಣಿತವನ್ನು ಸುಲಭವಾಗಿ ಕಲಿತಾ ಹೋಗಬಹುದು. ಹಾಗಾದರೆ ಇದನ್ನು ಬಿಡಿಸೋದು ಹೇಗೆ ನೋಡ್ತಾ ಹೋಗೋಣ. ಸರಿತಾಳ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಈಗ ಸರಿತಾಳ ಬಳಿ ಇರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಅಮೀನಾಳ ಬಳಿ ಸರಿತಾಳ ಬಳಿ ಇರುವ ಗೋಲಿಗಳಿಗಿಂತ 10 ಗೋಲಿಗಳು ಹೆಚ್ಚಿದೆ. ಅಂದರೆ ಅಮೀನಾಳ ಬಳಿ ಎಷ್ಟು ಗೋಲಿಗಳಿದೆಯಪ್ಪ ಅಂದರೆ ಎಕ್ಸ್ ಪ್ಲಸ್ 10. ನೋಡಿ, ಸರಿತಾಳ ಬಳಿ ಇದ್ದಂತಹ ಗೋಲಿಗಳ ಸಂಖ್ಯೆ ಎಕ್ಸ್ ಮತ್ತು ಅವಳ ಬಳಿ ಇರ್ತಕ್ಕಂಥ ಒಂದು ಗೋಲಿಗಳ ಸಂಖ್ಯೆ 10. ಅಂದರೆ ಒಟ್ಟು ಎಕ್ಸ್ ಪ್ಲಸ್ 10 ಇದೆ. ಮತ್ತೆ ಅಪ್ಪುವಿನ ಬಳಿ ಅವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳಿಗಿಂತ 3 ಜಾಸ್ತಿ ಇದೆ ಅಂತ ಹೇಳ್ತಿದ್ದಾನೆ. ಹಾಗಾದರೆ ಅಪ್ಪುವಿನ ಬಳಿ ಎಷ್ಟು ಗೋಲಿಗಳಿದೆ ಒಂದ್ಸರಿ ಯೋಚನೆ ಮಾಡಿ ಬರೀರಿ ಆ ಪುಸ್ತಕದಲ್ಲಿ. ವೆರಿ ಗುಡ್. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನೀವು ಬರೆದಿರೋದು ಸರಿ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಅಂದರೆ ಅವರ ಇಬ್ಬರ ಬಳಿ ಇದ್ದಂತಹ ಗೋಲಿಗಳಿಗಿಂತ 3 ಜಾಸ್ತಿ ಇದೆ ಅಂತಂದರೆ ಉತ್ತರ ಏನು ಬರುತ್ತೆ? ಎಕ್ಸ್ ಪ್ಲಸ್ 10 ಪ್ಲಸ್ 3. ಈಗ ನಾವು ಅದನ್ನು ಎಕ್ಸ್ ಪ್ಲಸ್ ಎಕ್ಸ್ ಇವೆರಡನ್ನ ಕೂಡ್ಕೊಳ್ಳೋಣ. ಎಕ್ಸ್ ಪ್ಲಸ್ ಎಕ್ಸ್ ಅನ್ನು ಕೂಡ್ಕೊಂಡಾಗ 2x ಆಗುತ್ತೆ. 10 ಪ್ಲಸ್ 3 13. ಅಂದರೆ 2x ಪ್ಲಸ್ 13 ಈಗ ಅಪ್ಪುವಿನ ಬಳಿ ಇರ್ತಕ್ಕಂಥ ಗೋಲಿಗಳ ಸಂಖ್ಯೆ ಆಗಿದೆ. ಈಗ ಸರಿತಾಳ ಬಳಿ 2 ಗೋಲಿ ಇದೆ ಅಂತ ತಿಳ್ಕೊಳ್ಳೋಣ. ಆಗ ಅಪ್ಪುವಿನ ಬಳಿ ಎಷ್ಟು ಗೋಲಿ ಇದೆ? 2 2 4 ಪ್ಲಸ್ 13 ಅಂದರೆ 17 ಗೋಲಿಗಳಿದ್ದಾವೆ. ಇದೆಲ್ಲ ನಾವು ಅಂಕಗಣಿತದಲ್ಲಿ ಈ ರೀತಿ ಕಲ್ತಿದ್ದೇವೆ. ಹಾಗಾದರೆ ಬೀಜಗಣಿತದಲ್ಲಿ ಇನ್ನೂ ಹೆಚ್ಚಿಗೆ ನಾವು ಕಲ್ತಿದ್ದೇವೆ. ಅದು ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಈ ಎಕ್ಸ್ ಪ್ಲಸ್ 10 2x ಪ್ಲಸ್ 13 ಇವುಗಳನ್ನು ಏನಂತ ಕರಿತೀವಿ? ಒಂದ್ಸರಿ ಯೋಚನೆ ಮಾಡಿ, ಇದನ್ನು ಏನಂತ ಕರಿತೀವಿ? ಬರೀರಿ, ಅಲ್ಲಿ ಬರ್ಕೊಳ್ಳಿ ಒಂದ್ಸರಿ ಏನಂತ ಕರಿತೀವಿ ಅಂತ. ವೆರಿ ಗುಡ್. ಇವುಗಳನ್ನು ಬೀಜೋಕ್ತಿಗಳು ಅಂತ ನಾವು ಕರಿತೀವಿ. ನೀವು ಇದನ್ನೇ ಬರೆದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವುಗಳನ್ನು ನಾವು ಏನಂತ ಕರಿತೀವಿ? ಇವುಗಳನ್ನು ನಾವು ಬೀಜೋಕ್ತಿಗಳು ಅಂತ ನಾವು ಕರಿತಾ ಹೋಗ್ತೇವೆ. ಹಾಗಾದರೆ ಈ ಬೀಜೋಕ್ತಿಗಳಿಗೆ ಏನಾದರೂ ವ್ಯಾಖ್ಯಾನವನ್ನು ಕೊಡಲಿಕ್ಕಾಗತ್ತಾ ನಿಮ್ಮ ಸರಳ ಭಾಷೆಯಲ್ಲಿ? ಅದನ್ನು ಒಂದ್ಸರಿ ಬರೀರಿ. ವೆರಿ ಗುಡ್, ಬರೆದಿರ್ತೀರಿ ಅಂತ ಅಂದ್ಕೊಳ್ತೀನಿ. ಬೀಜೋಕ್ತಿ ಅಂತಂದರೆ ಏನು? ಚರಾಕ್ಷರ ಮತ್ತು ಸ್ಥಿರಾಂಕಗಳ ಸಂಯೋಜನೆಯಿಂದ ಉಂಟಾದ ಪದವನ್ನು ನಾವು ಬೀಜೋಕ್ತಿ ಅಂತ ಕರಿತೀವಿ. ಈಗಾಗಲೇ ನೀವು ಬರೆದಿರ್ತೀರಿ. ಇದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನೀವು ಬರೆದಿರೋ ಸರಿ ಇದೆಯೋ ಇಲ್ವೋ ಅಂತ. ವೆರಿ ಗುಡ್, ನೀವು ಬರೆದಿರ್ತೀರಿ. ಈಗ ಕೆಲವೊಂದು ಉದಾಹರಣೆಗಳನ್ನು ಸಹ ನಾನು ಕೊಡ್ತಾ ಹೋಗ್ತೇನೆ. ಎಕ್ಸ್ ಪ್ಲಸ್ 10 2x ಪ್ಲಸ್ 13 ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಪ್ಲಸ್ 7x ಮೈನಸ್ 2 ಇವೆಲ್ಲನೂ ಸಹ ಬೀಜೋಕ್ತಿಗಳಿಗೆ ಉದಾಹರಣೆಯಾಗಿದೆ. ಈಗ ಗೊತ್ತಾಯ್ತಲ್ಲ ಬೀಜೋಕ್ತಿ ಅಂತಂದರೆ ಏನು? ಚರಾಕ್ಷರ ಮತ್ತು ಸ್ಥಿರಾಂಕಗಳ ಸಂಯೋಜನೆಯಿಂದ ಉಂಟಾದ ಪದವನ್ನು ನಾವು ಬೀಜೋಕ್ತಿ ಅಂತ ನಾವು ಕರಿತೀವಿ. ಈಗ ಈ ಒಂದು ಬೀಜೋಕ್ತಿಯನ್ನು ಗಮನಿಸೋಣ. ಎಕ್ಸ್ ಎಮ್ ಪ್ಲಸ್ 4 ಝೆಡ್ ಮೈನಸ್ 3. ಇಲ್ಲಿ ಎಕ್ಸ್ ಎಮ್ ಮತ್ತು ಝೆಡ್ ಈ ಪದಗಳನ್ನು ಏನಂತ ಕರಿತೀವಿ? ಇಲ್ಲಿ ಎಕ್ಸ್ ಎಮ್ ಮತ್ತು ಝೆಡ್ ಈ ಪದಗಳನ್ನು ನಾವು ಏನಂತ ಕರೀತಾರೆ? ಯೋಚನೆ ಮಾಡಿ. ವೆರಿ ಗುಡ್. ಒಂದ್ಸರಿ ನೋಡೋಣ. ಅವುಗಳನ್ನು ಚರಾಕ್ಷರ ಅಥವಾ ಅವ್ಯಕ್ತ ಪದ ಅಂತ ನಾವು ಕರಿತೀವಿ. ವೆರಿ ಗುಡ್, ವೆಲ್ ಡನ್. ಹಾಗಾದರೆ ಈ ಚರಾಕ್ಷರ ಅಥವಾ ಅವ್ಯಕ್ತ ಪದಕ್ಕೆ ಏನಾದರೂ ಒಂದು ವ್ಯಾಖ್ಯಾನವನ್ನು ಕೊಡಲಿಕ್ಕಾಗತ್ತಾ? ಅಥವಾ ಅದನ್ನು ನಿಮ್ಮ ಸರಳ ಭಾಷೆಯಲ್ಲಿ ಬರೀಲಿಕ್ಕಾಗತ್ತಾ? ಬರೀರಿ. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಏನಂತ ಕರಿತೀವಿ? ನಿರ್ದಿಷ್ಟ ಬೆಲೆಯನ್ನು ಹೊಂದಿಲ್ಲದ ಪದವೇ ಚರಾಕ್ಷರ ಅಥವಾ ಅವ್ಯಕ್ತ ಪದವೇ ಚರಾಕ್ಷರ. ಅಂದರೆ ಯಾವುದಕ್ಕೆ ನಿರ್ದಿಷ್ಟವಾಗಿ ಬೆಲೆ ಇರಲ್ವೋ ಅದನ್ನು ನಾವು ಏನಂತ ಕರಿತೀವಿ? ಚರಾಕ್ಷರ ಅಂತ ಕರಿತೀವಿ ಅಥವಾ ಅವ್ಯಕ್ತ ಪದ ಅಂತ ನಾವು ಕರಿತೀವಿ. ಇನ್ನು ಮುಂದಿನ ಪರಿಕಲ್ಪನೆಯನ್ನು ತಿಳ್ಕೊಳ್ಳೋಣ. ಎಕ್ಸ್ ಕಮ ಎಮ್ ಪ್ಲಸ್ 4 ಕಮ ಝೆಡ್ ಮೈನಸ್ 3. ಈ ಉದಾಹರಣೆಯಲ್ಲಿ 4 ಮತ್ತು -3 ಈ ಸಂಖ್ಯೆಗಳನ್ನು ಏನಂತ ಕರೀತಾರೆ? ಯೋಚನೆ ಮಾಡಿ. ಈಗಾಗಲೇ ನೀವು ಒಂದಕ್ಕೆ ಉತ್ತರ ಕೊಟ್ಟಿದ್ದೀರಿ. ಇದಕ್ಕೂ ಏನಾದರೂ ಹೇಳಬಹುದಾ? ಒಂದ್ಸರಿ ಬರೀರಿ ನೋಡೋಣ. ಅದನ್ನು ಜ್ಞಾಪಿಸ್ಕೊಳ್ಳಿ. ಅದನ್ನು ಸ್ಥಿರಾಂಕ ಅಂತ ಕರಿತೀರಿ. ವೆರಿ ಗುಡ್. ಹಾಗಾದರೆ ಸ್ಥಿರಾಂಕ ಅಂತಂದ್ರೇನು? ಸ್ಥಿರಾಂಕ ಅಂದರೆ ನಿರ್ದಿಷ್ಟ ಬೆಲೆಯನ್ನು ಹೊಂದಿರುವ ಪದವೇ ಸ್ಥಿರಾಂಕ. ಯಾವುದಕ್ಕೆ ನಿರ್ದಿಷ್ಟ ಬೆಲೆ ಇರುತ್ತೋ ಅದನ್ನು ಸ್ಥಿರಾಂಕ ಅಂತ ಕರಿತೀವಿ. ಯಾವುದಕ್ಕೆ ನಿರ್ದಿಷ್ಟ ಬೆಲೆ ಇರಲ್ವೋ ಅದನ್ನು ನಾವು ಚರಾಕ್ಷರ ಅಂತ ನಾವು ಕರಿತೀವಿ. ಅಂದರೆ ಈಗ ಬೀಜೋಕ್ತಿ ಅಂದರೆ ಏನು ಅಂತ ಗೊತ್ತಾಯಿತು, ಚರಾಕ್ಷರ ಅಂದರೆ ಏನು ಅಂತ ಗೊತ್ತಾಯಿತು, ಸ್ಥಿರಾಂಕ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು. ಇನ್ನು ಮುಂದಿನ ಒಂದು ಪರಿಕಲ್ಪನೆಯನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಉದಾಹರಣೆಯನ್ನು ನೋಡೋಣ. 7xy ಕಮ -5m ಕಮ 3z ಸ್ಕ್ವೇರ್ ಕಮ 4 ಇವು ಯಾವ ಬೀಜೋಕ್ತಿಗೆ ಉದಾಹರಣೆಯಾಗಿದೆ? ಇದು ಏಕಪದೋಕ್ತಿಗೆ ಉದಾಹರಣೆಯಾಗಿದೆ. ಹಾಗಾದರೆ ಏಕಪದೋಕ್ತಿ ಅಂದರೆ ಏನು? ಈಗಾಗಲೇ ನೀವು ಇದೆಲ್ಲ ತಿಳ್ಕೊಂಡಿದ್ದೀರಿ. ನೀವು ಒಂದ್ಸರಿ ಅದನ್ನು ಬರೀರಿ ನೋಡೋಣ. ಏನು ಏಕಪದೋಕ್ತಿ ಅಂದರೆ? ಒಂದೇ ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿಯನ್ನು ಏಕಪದೋಕ್ತಿ ಅಂತ ಕರಿತೀರಿ.
ಅಂದರೆ ಒಂದೇ ಒಂದು ಪದವನ್ನು ಹೊಂದಿರುವಂತಹ ಬೀಜೋಕ್ತಿಯನ್ನು ಏಕಪದೋಕ್ತಿ ಅಂತ ನಾವು ಕರಿತೀವಿ. ಇಲ್ಲಿ 7xy ನೋಡಿ, ಇದು ಒಂದೇ ಪದ, -5m ಇದು ಒಂದೇ ಪದ, 3z² ಒಂದೇ ಪದ, 4 ಒಂದೇ ಪದ. ಅಂದರೆ ಒಂದೇ ಒಂದು ಪದವನ್ನು ಹೊಂದಿರುವಂತಹ ಒಂದು ಬೀಜೋಕ್ತಿಯನ್ನು ಏಕಪದೋಕ್ತಿ ಅಂತ ನಾವು ಕರಿತಾ ಹೋಗ್ತೇವೆ. ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. ಈಗ ನೀವೇ ತಟ್ ಅಂತ ಉತ್ತರ ಹೇಳಬೇಕು. ಈ ಉದಾಹರಣೆ ನೋಡಿದ ತಕ್ಷಣ ಈಗಾಗಲೇ ಗೊತ್ತಾಗಿದೆ ನಮಗೆ. ಏನಾ ಉದಾಹರಣೆ? x + y, m - 5, mn + 4m, a² - b². ಇವು ಯಾವ ಬೀಜೋಕ್ತಿಗೆ ಉದಾಹರಣೆ ಆಗಿದೆ? ಉತ್ತರ ಹೇಳಿ. ವೆರಿ ಗುಡ್. ಇದು ದ್ವಿಪದೋಕ್ತಿಗೆ ಉದಾಹರಣೆಯಾಗಿದೆ. ಹಾಗಾದರೆ ದ್ವಿಪದೋಕ್ತಿಗೆ ಒಂದು ವ್ಯಾಖ್ಯಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಈಗಾಗಲೇ ಏಕಪದೋಕ್ತಿಗೆ ಕೊಟ್ಟಿದ್ದೀರಿ, ದ್ವಿಪದೋಕ್ತಿಗೆ ಕೊಟ್ಟು ನೋಡಿ. ವೆರಿ ಗುಡ್. ಒಂದ್ಸರಿ ಬರೀರಿ. 2 ವಿಜಾತಿಯ ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನು ದ್ವಿಪದೋಕ್ತಿ ಅಂತ ಕರಿತೀವಿ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾದ ಯಾವುದಪ್ಪ ಅಂದರೆ, ಇಲ್ಲಿ ವಿಜಾತಿಯ ಪದಗಳನ್ನು ಇಲ್ಲಿ ಗಮನಿಸಿ. x + y, m - 5, mn + 4m, a² b². ಇಲ್ಲಿ 2 ಬೇರೆ ಬೇರೆ ಜಾತಿಯ, ಅಂದರೆ ಚರಾಕ್ಷರ ಬೇರೆ ಆಗಿರ್ತಕ್ಕಂಥ, ಚರಾಕ್ಷರ ಒಂದೇ ಇದ್ದರೂ ಘಾತಾಂಕ ಬೇರೆ ಆಗಿರ್ತಕ್ಕಂಥ ಪದಗಳನ್ನು ನಾವು ವಿಜಾತಿಯ ಪದಗಳು ಅಂತ ಕರಿತೀವಿ. ಅಂತಹ ಪದಗಳನ್ನು ಹೊಂದಿರುವಂತಹ ಬೀಜೋಕ್ತಿಗೆ ನಾವು ದ್ವಿಪದೋಕ್ತಿ ಅಂತ ಕರಿತಾ ಹೋಗ್ತೇವೆ. ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. x + y + 7, ab + a + b, 3x² - 5x + 2, m + n + 10. ಇವು ಯಾವ ಬೀಜೋಕ್ತಿಗೆ ಉದಾಹರಣೆಯಾಗಿದೆ? ಈಗಾಗಲೇ ನೀವು 2 ಬೀಜೋಕ್ತಿಗಳನ್ನು ನೋಡಿಬಿಟ್ಟಿದ್ದೀರಿ. ಈಗ ಇದಕ್ಕೆ ತಟ್ ಅಂತ ಉತ್ತರ ಹೇಳ್ತೀರಿ ನೀವು. ವೆರಿ ಗುಡ್. ತ್ರಿಪದೋಕ್ತಿಗೆ ಉದಾಹರಣೆಯಾಗಿದೆ. ಹಾಗಾದರೆ ಈ ತ್ರಿಪದೋಕ್ತಿಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಉದಾಹರಣೆಯನ್ನು ಕೊಡಲಿಕ್ಕಾಗತ್ತಾ? ಯೋಚನೆ ಮಾಡಿ. ನಿಮ್ಮ ಅಪ್ಪ, ನಿಮ್ಮ ಅಮ್ಮ ಪ್ಲಸ್ ನೀವು. ಅಪ್ಪ ಪ್ಲಸ್ ಅಮ್ಮ ತೆಗೆದುಕೊಂಡಾಗ ದ್ವಿಪದೋಕ್ತಿ ಆಗುತ್ತೆ. ಅಪ್ಪ ಪ್ಲಸ್ ಅಮ್ಮ ಪ್ಲಸ್ ನೀವು ತೆಗೆದುಕೊಂಡ್ರೆ ತ್ರಿಪದೋಕ್ತಿ ಆಗುತ್ತೆ. ಅಂದರೆ ಅಪ್ಪನನ್ನು ಎ ಅಂತ ತಗೊಳ್ಳೋಣ, ಅಮ್ಮನನ್ನು ಬಿ ಅಂತ ತಗೊಳ್ಳೋಣ, ನಿಮ್ಮನ್ನು ಸಿ ಅಂತ ತೆಗೆದುಕೊಳ್ಳೋಣ. ಆಗ a + b ಬರೆದಾಗ ದ್ವಿಪದೋಕ್ತಿ ಆಯಿತು, a + b + c ಬರೆದಾಗ ತ್ರಿಪದೋಕ್ತಿ ಆಯಿತು. ಇದು ತ್ರಿಪದೋಕ್ತಿಗೆ ಉದಾಹರಣೆ ಆಯಿತು. ಹಾಗಾದರೆ ತ್ರಿಪದೋಕ್ತಿ ಅಂತಂದರೆ ಒಂದು ವ್ಯಾಖ್ಯಾನವನ್ನು ಕೊಡಬಲ್ಲಿರಾ? ನಿಮ್ಮದೇ ಆದಂಥ ಸರಳ ಭಾಷೆಯಲ್ಲಿ ಬರೀರಿ. ಒಂದು ಸರಿ ಇಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಬರೆದಿರೋದಕ್ಕೂ ಇದಕ್ಕೂ ಚೆಕ್ ಮಾಡ್ಕೊಳ್ಳಿ. ಹೊಂದಾಣಿಕೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಹೊಂದಾಣಿಕೆ ಆಗಿಲ್ಲ ಅಂದರೆ ಇದನ್ನು ಬರ್ಕೊಳ್ಳಿ. 3 ವಿಜಾತಿಯ ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನು ನಾವು ತ್ರಿಪದೋಕ್ತಿ ಅಂತ ನಾವು ಕರಿತಾ ಹೋಗ್ತೇವೆ. ಇನ್ನು ಮತ್ತೊಂದು ಪರಿಕಲ್ಪನೆಯನ್ನು ನಾವು ತಿಳ್ಕೊಳ್ಳೋಣ. ಈಗ ಅದಕ್ಕೂ ಮುಂಚೆ ಈ 3 ಸಹ ಒಂದೇ ಥರ ಸಮೀಕರಿಸ್ಬೋಣ. ಒಂದೇ ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿಯನ್ನು ಏಕಪದೋಕ್ತಿ ಅಂತ ಕರಿತೀವಿ. 2 ವಿಜಾತಿಯ ಪದಗಳನ್ನು ಹೊಂದಿರುವಂತಹ ಬೀಜೋಕ್ತಿಯನ್ನು ದ್ವಿಪದೋಕ್ತಿ ಅಂತ ಕರಿತೀವಿ. 3 ವಿಜಾತಿಯ ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನು ತ್ರಿಪದೋಕ್ತಿ ಅಂತ ನಾವು ಕರಿತಾ ಹೋಗ್ತೇವೆ. ಅಂದರೆ ಈ 3 ಹೋಲಿಕೆ ಮಾಡ್ಕೊಂಡ್ಬಿಟ್ರೆ ನಾವು ಮುಂದಿನ ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾದರೆ ಈ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿಗಳು ಇವುಗಳನ್ನೆಲ್ಲ ಏನಂತ ಕರಿತೀವಿ ನಾವು? ಇವುಗಳನ್ನೆಲ್ಲ ನಾವು ಬಹುಪದೋಕ್ತಿಗಳು ಅಂತ ಕರಿತೀವಿ. ಅಂದರೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿಗಳೆಲ್ಲ ಬಹುಪದೋಕ್ತಿಗಳೇ ಆಗಿದೆ. ಈ ಬಹುಪದೋಕ್ತಿಗಳ ಬಗ್ಗೆ ಈ ವರ್ಷ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ತಾ ಹೋಗ್ತೀರಿ 10ನೇ ತರಗತಿಯಲ್ಲಿ. ಅದರಿಂದ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಪರಿಕಲ್ಪನೆಗಳು ಸಹ ಬಹಳ 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 ಇಂಪಾರ್ಟೆಂಟ್ ಆಗಿರುತ್ತೆ. ಈಗಾಗಲೇ ನೀವು ಕಲ್ತಿರೋದನ್ನು ನಾವು ಪುನರಾವಲೋಕನ ಮಾಡ್ತಾ ಇದ್ದೇವೆ. ಈ ಉದಾಹರಣೆಯನ್ನು ಗಮನಿಸೋಣ. ಪ್ರತಿಯೊಂದು ಬಹುಪದೋಕ್ತಿಯು ಎಷ್ಟು ಚರಾಕ್ಷರಗಳನ್ನು ಹೊಂದಿದೆ? ಇಲ್ಲಿ 4 ಉದಾಹರಣೆಗಳಿದೆ. ಪ್ರತಿಯೊಂದು ಬಹುಪದೋಕ್ತಿ ಎಷ್ಟೆಷ್ಟು ಚರಾಕ್ಷರಗಳನ್ನು ಹೊಂದಿದೆ ಅಂತ ನೋಡ್ತಾ ಹೋಗೋಣ. ಈಗ ಮೊದಲನೇ ಬಹುಪದೋಕ್ತಿ ಎಷ್ಟು ಚರಾಕ್ಷರವನ್ನು ಹೊಂದಿದೆ? ಈಗ ಮೊದಲನೇ ಬಹುಪದೋಕ್ತಿ ನೋಡಿ, ಒಂದೇ ಒಂದು ಚರಾಕ್ಷರವನ್ನು ಹೊಂದಿದೆ. ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಹಾಗಾದರೆ ಎರಡನೇದು ನೀವೇ ಕೊಡ್ಬೋದಲ್ಲ? ಇದು ಸಹ ಒಂದು ಚರಾಕ್ಷರವನ್ನು ಹೊಂದಿದೆ. ಇನ್ನು ಮೂರನೇದಕ್ಕೆ ಅದೂ ಸಹ ಒಂದು ಚರಾಕ್ಷರವನ್ನು ಹೊಂದಿದೆ. ಇನ್ನು 4ನೇದಕ್ಕೆ ತೆಗೆದುಕೊಂಡಾಗ ಈಗ ನೀವೇ ಹೇಳಿಬಿಡ್ತೀರಿ ಎಷ್ಟು ಹೊಂದಿದೆ. ವೆರಿ ಗುಡ್, ಒಂದು ಚರಾಕ್ಷರವನ್ನು ಹೊಂದಿದೆ. ಹಾಗಾದರೆ ಈಗ ಇಲ್ಲಿ ಇರ್ತಕ್ಕಂಥ ಚರಾಕ್ಷರಗಳು ಯಾವುದು? ಪ್ರತಿಯೊಂದರಲ್ಲೂ ಚರಾಕ್ಷರಗಳಿದೆ ಅಂತ ನಾವು ಹೇಳ್ತೀವಿ. ಈ 3x² ಆಗಿರ್ಬೋದು, ಈ 3y² + y - 5 ಆಗಿರ್ಬೋದು, 3m³ m², 5m 5 ಆಗಿರ್ಬೋದು, 4s⁴ ಪ್ಲಸ್ 3s⁻³ - 5s⁻² ಪ್ಲಸ್ 5s - 7. ಇವುಗಳಲ್ಲಿ
ಮೊದಲನೇದರಲ್ಲಿ ಯಾವ ಚರಾಕ್ಷರವನ್ನು ಹೊಂದಿದೆ ಅಂತ ನಾವು ನೋಡೋದಾದರೆ, ಮೊದಲನೇದರಲ್ಲಿ ನಾವು ಎಕ್ಸ್ ಚರಾಕ್ಷರ ಹೊಂದಿರುತ್ತೆ. ಇವುಗಳನ್ನು ಏನಂತ ಕರಿತೀವಿ? ಇವುಗಳನ್ನು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂತ ನಾವು ಕರಿತೀವಿ. ಹಾಗಾದರೆ ಈಗ ಮೊದಲನೇದರಲ್ಲಿ ಯಾವ ಒಂದು ಚರಾಕ್ಷರ ಇದೆ? ಮೊದಲನೇದರಲ್ಲಿ ಎಕ್ಸ್ ಚರಾಕ್ಷರ ಇದೆ. ಈಗ ಎರಡನೇದನ್ನು ನೀವೇ ನೋಡಿ, ನೀವೇ ಹೇಳಿಬಿಡ್ತೀರಿ ಈಗ. ಎಸ್, ವೆರಿ ಗುಡ್, ವೈ ಆಗಿದೆ. ಮೂರನೇದರಲ್ಲಿ ನಾವು ಕೇಳಬೇಕಾಗೇ ಇಲ್ಲ, ನೀವೇ ಹೇಳಿಬಿಡ್ತೀರಿ, ಎಮ್. ನಾಲ್ಕನೇದರಲ್ಲಿ ಎಸ್, ವೆರಿ ಗುಡ್. ಅಂದರೆ ಇವೆಲ್ಲವೂ ಸಹ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಿಗೆ ಉದಾಹರಣೆಗಳಾಗಿದೆ. ಈಗ ನಿಮಗೊಂದು ಸಣ್ಣದಾದಂಥ ಒಂದು ಕೆಲಸವನ್ನು ಕೊಡ್ತಾ ಇದ್ದೇನೆ. ಒಂದು ಚರಾಕ್ಷರವುಳ್ಳ 4 ಬಹುಪದೋಕ್ತಿಗಳನ್ನು ಬರೀರಿ. ಶುರು ಮಾಡಿ. ಓಕೆ, ಬರೆದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ನೀವು ಬರೆದಿರ್ತಕ್ಕಂಥದ್ದಕ್ಕೆ ಇಲ್ಲಿ ಡಿಸ್ಪ್ಲೇ ಆಗೋದಕ್ಕೆ ಹೋಲಿಕೆ ಆಗತ್ತಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. 4x² 6m² ಪ್ಲಸ್ m ಮೈನಸ್ 5, y³ ಪ್ಲಸ್ 7y² ಮೈನಸ್ 5y ಪ್ಲಸ್ 5, 9t⁴ ಪ್ಲಸ್ 8t³ ಮೈನಸ್ 5t² ಪ್ಲಸ್ 5t ಮೈನಸ್ 7. ಇದೇ ಬರೆದಿರಲ್ಲ ನೀವು, ಇದೇ ಥರದ್ದು ಬೇರೆ ಬರೆದಿರ್ತೀರಿ. ಆದ್ದರಿಂದ ಈ ಥರ ಇದ್ದರೆ, ಅಂದರೆ ಇಲ್ಲಿ ನಾವು ಚರಾಕ್ಷರವನ್ನು ಗಮನಿಸ್ಕೊಂಡಾಗ ಮೊದಲನೇದರಲ್ಲಿ ನಾವು ಚರಾಕ್ಷರವನ್ನು ನೋಡಿದಾಗ ಮೊದಲನೇದರಲ್ಲಿ ಎಕ್ಸ್ ಚರಾಕ್ಷರ ಕಂಡು ಬರುತ್ತೆ, ಎರಡನೇದರಲ್ಲಿ ಎಮ್ ಚರಾಕ್ಷರ ಕಂಡು ಬರುತ್ತೆ, ಮೂರನೇದರಲ್ಲಿ ವೈ ಚರಾಕ್ಷರ ಕಂಡು ಬರುತ್ತೆ, ನಾಲ್ಕನೇದರಲ್ಲಿ ಟಿ ಚರಾಕ್ಷರ ಕಂಡು ಬರುತ್ತೆ. ಇಲ್ಲಿ ಎಷ್ಟೇ ಕಡೆ ವೈ ಇರಲಿ, ಎಷ್ಟೇ ಕಡೆ ಎಮ್ ಇರಲಿ, ಅದು ಒಂದು ಚರಾಕ್ಷರ ಇಲ್ಲಿ. ಆದ್ದರಿಂದ ಇದನ್ನು ನಾವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು ಅಂತ ನಾವು ಹೇಳ್ತಾ ಹೋಗ್ತೇವೆ. ಇನ್ನೂ ಹೆಚ್ಚಿನ ಒಂದು ಪರಿಕಲ್ಪನೆಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಉದಾಹರಣೆಯನ್ನು ಗಮನಿಸಿ. -x³ ಪ್ಲಸ್ 4x² ಪ್ಲಸ್ 7x ಮೈನಸ್ 2, ಇದರಲ್ಲಿ ಪ್ರತಿ ಪದದ ಸಹಗುಣಕವನ್ನು ಕಂಡುಹಿಡಿಬೇಕು. ಇಲ್ಲಿ ಪದಗಳು 4 ಪದಗಳಿದ್ದಾವೆ, ಅದರಲ್ಲಿ ಪ್ರತಿ ಪದದ ಸಹಗುಣಕವನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಆ ಪದಗಳು ಯಾವುದ್ಯಾವುದು ಅಂತ ನಾವು ಗೊತ್ತಿದೆ. ಮೊದಲನೇ ಪದ x³, ಈ ಪದದ ಸಹಗುಣಕ ಎಷ್ಟಿರ್ಬೋದು? ಯೋಚನೆ ಮಾಡಿ. ಈ ಪದದ ಸಹಗುಣಕ -1 ಆಗಿದೆ. ಇನ್ನು ಎರಡನೇದನ್ನು ತೆಗೆದುಕೊಳ್ಳೋಣ. ಅಲ್ಲಿ x² ಇದೆ, ಅದರ ಒಂದು ಸಹಗುಣಕ ಎಷ್ಟು? ವೆರಿ ಗುಡ್, 4. ಮೂರನೆಯ ಒಂದು ಪದ ತೆಗೆದುಕೊಳ್ಳೋಣ, ಅಲ್ಲಿ x ಇದೆ, ಈ ಪದದ ಸಹಗುಣಕ ಎಷ್ಟು? ವೆರಿ ಗುಡ್, 7. ಈಗ ಮತ್ತೊಂದು ಪದ ಇದೆ, ಅಲ್ಲಿ ಸಂಖ್ಯೆ ಇದೆ -2. ಈ -2 ಇದರ ಸಹಗುಣಕ ಏನಿರಬಹುದು? ಒಂದ್ಸರಿ ಯೋಚನೆ ಮಾಡಿ. ಈ -2 ಯಾವುದರ ಸಹಗುಣಕ? -2 ಸಹ ಯಾವುದೋ ಒಂದು ಪದದ ಸಹಗುಣಕವಾಗಿರುತ್ತೆ. ಅದು ಯಾವುದಪ್ಪ ಅಂದರೆ ಇಲ್ಲಿ ಅದು x⁴ 0ಯ ಸಹಗುಣಕ ಆಗಿದೆ. ಯಾಕೆ ಎಕ್ಸರ ಸಹಗುಣಕ ಅಂದರೆ x⁴ 0ಯ ಸಹಗುಣಕ ಆಗಿದೆ ಅಂದರೆ ಇಲ್ಲಿ ಚರಾಕ್ಷರ x ಆಗಿದೆ, ಆದ್ದರಿಂದ ಅದು x⁴ 0ಯ ಒಂದು ಸಹಗುಣಕ ಆಗಿದೆ. ಅಲ್ಲಿ m ಇದ್ದಿದ್ರೆ m⁴ ಆಗಿರೋದು. ಆದ್ದರಿಂದ x⁴ 0 ಅಂದರೆ ಅದರ ಬೆಲೆ ಎಷ್ಟಪ್ಪ ಅಂದರೆ 1. ಹಾಗಾದರೆ ಇದನ್ನು ನಾವೇನಂತ ಕರಿತೀವಿ ಅಂದರೆ -1, 4, 7 ಇವುಗಳನ್ನು ಸಂಖ್ಯಾ ಸಹಗುಣಕ ಅಂತ ಕರಿತೀವಿ. ಅಥವಾ ಇನ್ನೊಂದು ಹೆಸರಿಂದ ಕರಿತೀವಿ, ಅದನ್ನೇನಪ್ಪ ಅಂದರೆ ಬೀಜ ಪದದ ಸಹಗುಣಕ ಅಂತ ನಾವು ಅದನ್ನು ಕರಿತಾ ಹೋಗ್ತೇವೆ. ಈಗ ಮತ್ತೊಂದು ಪರಿಕಲ್ಪನೆಯನ್ನು ತಿಳ್ಕೊಳ್ಳೋಣ. ಈ ಉದಾಹರಣೆಯನ್ನು ಗಮನಿಸಿ. 2, -5, 7, 120, -2020 ಇವು ಯಾವ ರೀತಿಯ ಬಹುಪದೋಕ್ತಿಗಳಿಗೆ ಉದಾಹರಣೆಯಾಗಿದೆ? ಒಂದ್ಸರಿ ಯೋಚನೆ ಮಾಡಿ. ಇದು ಸ್ಥಿರ ಬಹುಪದೋಕ್ತಿಗಳಿಗೆ ಉದಾಹರಣೆಯಾಗಿದೆ. ಹಾಗಾದರೆ ಈ ಸ್ಥಿರ ಬಹುಪದೋಕ್ತಿ ಅಂತಂದರೆ ಏನು? ಒಂದ್ಸರಿ ಯೋಚನೆ ಮಾಡಿ. ಈಗ ಸ್ಥಿರಾಂಕ ಅಂದರೆ ಗೊತ್ತಾಗಿದೆ ನಿಮಗೆ. ಈಗ ಸ್ಥಿರ ಬಹುಪದೋಕ್ತಿ ಅಂದರೆ ಏನಾಗಿರಬಹುದು? ವೆರಿ ಗುಡ್, ನಿರ್ದಿಷ್ಟ ಬೆಲೆಯನ್ನು ಹೊಂದಿರುವ ಬಹುಪದೋಕ್ತಿಗಳೇ ಸ್ಥಿರ ಬಹುಪದೋಕ್ತಿಗಳು. ಅಂದರೆ ಇಲ್ಲಿ 2 ಇದರ ಬೆಲೆ ಎಷ್ಟು ಅಂದರೆ 2, -5 ಇದರ ಬೆಲೆ ಎಷ್ಟು ಅಂದರೆ -5, 7. ಅದೇ ರೀತಿ ಪ್ರತಿಯೊಂದು ಸಹ ನಿರ್ದಿಷ್ಟ ಬೆಲೆಯನ್ನು ಹೊಂದಿರತಕ್ಕಂಥ ಒಂದು ಬಹುಪದೋಕ್ತಿಗಳಿಗೆ ಸ್ಥಿರ ಬಹುಪದೋಕ್ತಿಗಳು ಅಂತ ನಾವು ಕರಿತಾ ಹೋಗ್ತೇವೆ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. 0 ಇದು ಯಾವ ರೀತಿಯ ಬಹುಪದೋಕ್ತಿ? ಈಗ ಇಂದಿಂದನ ನೀವು ಜ್ಞಾಪಿಸ್ಕೊಂಡ್ರೆ ಇದು ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯ ಬಹುಪದೋಕ್ತಿ. ಒಂದ್ಸರಿ ಬರೀರಿ ನೋಡೋಣ ಅದನ್ನು. ವೆರಿ ಗುಡ್, ಚೆಕ್ ಮಾಡ್ಕೊಳ್ಳಿ ನೀವು ಬರೆದಿರೋದು ಇದನ್ನು ಸರಿ ಇದೆಯೇನೋ ಅಂತ. ಎಸ್, 0ಯು ಶೂನ್ಯ ಬಹುಪದೋಕ್ತಿಯಾಗಿದೆ. ಈ 0ಯನ್ನು ನಾವು ಶೂನ್ಯ ಬಹುಪದೋಕ್ತಿ ಅಂತ ನಾವು ಕರಿತಾ ಹೋಗ್ತೇವೆ. ಈಗ ಮತ್ತೊಂದು ಪರಿಕಲ್ಪನೆಯನ್ನು ತಿಳ್ಕೊಳ್ಳೋಣ.
ಬೀಜಗಣಿತದ ಮೂಲ ಕ್ರಿಯೆಗಳು ಯಾವ್ದ್ಯಾವುದು? ಒಂದ್ಸರಿ ಬರೀರಿ, ಬೀಜಗಣಿತದ ಮೂಲ ಕ್ರಿಯೆಗಳು ಯಾವ್ದ್ಯಾವುದು ಅಂತ. ಈಗಾಗಲೇ ಗಣಿತದ ಮೂಲ ಕ್ರಿಯೆಗಳು ಗೊತ್ತಿದೆ, ಬೀಜಗಣಿತದ ಮೂಲ ಕ್ರಿಯೆಗಳು ಸಹ ಗೊತ್ತಿದೆ. ಅದು ಯಾವ್ದ್ಯಾವುದು ಅಂತ ಒಂದ್ಸರಿ ಜ್ಞಾಪಿಸ್ಕೊಳ್ಳೋಣ. ಬೀಜಪದಗಳ ಸಂಕಲನ, ಬೀಜಪದಗಳ ವ್ಯವಕಲನ, ಬೀಜಪದಗಳ ಗುಣಾಕಾರ, ಬೀಜಪದಗಳ ಭಾಗಾಕಾರ, ಇವು ಬೀಜಗಣಿತದ ಮೂಲ ಕ್ರಿಯೆಗಳಾಗಿದೆ. ಇನ್ನು ಅಂಕಗಣಿತ ತೆಗೆದುಕೊಂಡಾಗ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಬರುತ್ತೆ. ಇಲ್ಲಿ ಬೀಜಗಣಿತ ಆಗಿರೋದ್ರಿಂದ ಬೀಜಪದಗಳ ಸಂಕಲನ, ಬೀಜಪದಗಳ ವ್ಯವಕಲನ, ಬೀಜಪದಗಳ ಗುಣಾಕಾರ, ಬೀಜಪದಗಳ ಭಾಗಾಕಾರ ಬರುತ್ತೆ. ಈಗ ಒಂದೊಂದಾಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಅತೀ ಮುಖ್ಯವಾದ್ದು ಒಂದು ಇಲ್ಲಿ ತಿಳ್ಕೊಳ್ಳೇಬೇಕು. ಏನಪ್ಪ ಅಂದರೆ ಈ ಚಿಹ್ನೆಗಳು, ಅಂದರೆ ಸಂಖ್ಯೆ ಎಡಗಡೆಯಿಂದ ಬಲಗಡೆಗೆ ಹೋದಾಗ ಅಲ್ಲಿ ಚಿಹ್ನೆ ಬದಲಾವಣೆಗಳಾಗ್ತದೆ. ಆದ್ದರಿಂದ ಅಲ್ಲಿ ಇರ್ತಕ್ಕಂಥ ಚಿಹ್ನೆಗಳು ಎಡಗಡೆಯಿಂದ ಬಲಗಡೆ ಹೋದಾಗ ಏನೇನಾಗುತ್ತೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಅದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ಗೊತ್ತಿದೆ, ಪ್ಲಸ್ ಇದ್ದಿದ್ದು ಎಡಗಡೆಯಿಂದ ಬಲಗಡೆಗೆ ಹೋದಾಗ ಮೈನಸ್ ಆಗತ್ತೆ. ಅದೇ ರೀತಿ ಮೈನಸ್ ಇದ್ದಿದ್ದು ಎಡಗಡೆಯಿಂದ ಬಲಗಡೆಗೆ ಹೋದಾಗ ಪ್ಲಸ್ ಆಗತ್ತೆ. ಗುಣಾಕಾರದ ಚಿಹ್ನೆ ಇದ್ದಿದ್ದು ಎಡಗಡೆಯಿಂದ ಬಲಗಡೆಗೆ ಹೋದರೆ ಭಾಗಾಕಾರದ ಚಿಹ್ನೆ ಆಗತ್ತೆ. ಅಂದರೆ ಗುಣಿಸ್ತಾ ಇರ್ತಕ್ಕಂಥದ್ದು ಎಡಗಡೆಯಿಂದ ಬಲಗಡೆಗೆ ಹೋದಾಗ ಭಾಗಿಸುತ್ತೆ. ಅದೇ ರೀತಿ ಭಾಗಿಸ್ತಾ ಇರ್ತಕ್ಕಂಥದ್ದು ಎಡಗಡೆಯಿಂದ ಬಲಗಡೆಗೆ ಹೋದರೆ ಗುಣಿಸುತ್ತೆ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಈ ಒಂದು ಚಿಹ್ನೆಗಳ ಒಂದು ಪರಿಕಲ್ಪನೆ ನಮಗೆ ಬೇಕೇ ಬೇಕು. ಇದೆಲ್ಲ ನಿಮ್ಗೆ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಿಮಗೆಲ್ಲ ಗೊತ್ತಿದೆ. ಇನ್ನು ಮುಂದಿನ ಒಂದು ಪರಿಕಲ್ಪನೆಗೆ ಹೋಗೋಣ. ಬಹಳ ಮುಖ್ಯವಾದದ್ದು ಇದು, ಚಿಹ್ನೆಗಳ ಗುಣಾಕಾರ. ಏನು ಚಿಹ್ನೆಗಳ ಗುಣಾಕಾರ? ಈಗಾಗಲೇ ಗೊತ್ತಿದೆ, ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್. ಅದೇ ರೀತಿ ನೀವೊಂದು ಬರೀರಿ, ಯಾವುದಿರುತ್ತೆ? ವೆರಿ ಗುಡ್, ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಇಲ್ಲಿ ಚಿಹ್ನೆಗಳನ್ನು ಗುಣಿಸ್ತಾ ಇದ್ದೀವಿ ನಾವು. ಅದರಿಂದ ಈ ಕೂಡಬೇಕಾದ್ರೆ ಮೈನಸ್ಸು ಮೈನಸ್ ಬಂದಾಗ ಕೂಡ್ಬಿಟ್ಟು ಮೈನಸ್ ಚಿಹ್ನೆಯನ್ನು ಹಾಕ್ತೀವಿ. ಮತ್ತು ಕಳಿಬೇಕಾದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿರುತ್ತೋ ಅದನ್ನು ಹಾಕ್ತೇವೆ. ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಅದೇ ರೀತಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಅಂದರೆ ಎರಡು ಸಮಚಿಹ್ನೆಯನ್ನು ಗುಣಿಸಿದಾಗ ಪ್ಲಸ್ ಆಗುತ್ತೆ, ಎರಡು ವಿರುದ್ಧ ಚಿಹ್ನೆಗಳನ್ನು ಗುಣಿಸಿದಾಗ ಮೈನಸ್ ಆಗುತ್ತೆ. ಇದನ್ನು ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಇದು ಬಹಳ ಬಹಳ ಮುಖ್ಯವಾದಂಥ ಒಂದು ಪರಿಕಲ್ಪನೆ ಆಗಿದೆ. ಈಗಾಗಲೇ ಇದೆಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ಪರಿಕಲ್ಪನೆಗೆ ಹೋಗೋಣ. ಮೊದಲನೇದು ಬೀಜಪದಗಳ ಸಂಕಲನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಉದಾಹರಣೆಯನ್ನು ಗಮನಿಸಿ. 8xy ಪ್ಲಸ್ 4yz ಮೈನಸ್ 4zx, 5yz ಪ್ಲಸ್ 6zx ಮೈನಸ್ 3y, ಮೈನಸ್ 3xz ಪ್ಲಸ್ 5x ಮೈನಸ್ 2xy, ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈಗ ನೀವು ಇವುಗಳ ಮೊತ್ತವನ್ನು ಕಂಡುಹಿಡಬೇಕು. ಇವುಗಳ ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ಅಂತ ಈಗಾಗಲೇ ನಿಮ್ಗೆ ಗೊತ್ತಿದೆ. ಇದನ್ನು ನಿಮ್ಗೆ ಗೊತ್ತಿರೋದನ್ನು ಒಂದು ಸರಿ ಜ್ಞಾಪಿಸ್ಕೊಳ್ಳೋಣ, ಏನೇನು ಮಾಡಬೇಕು ಅಂಥೇಳಿ. ಮೊದಲನೇದಾಗಿ ನಾವೇನು ಮಾಡ್ಕೋಬೇಕು, ಕೊಟ್ಟಿರುವಂತಹ ಲೆಕ್ಕವನ್ನು ನಾವು ಒಂದೇ ಇದರಲ್ಲಿ ಬರ್ಕೊಳ್ಬೇಕು. ಪೂರ್ತಿಯಾಗಿ ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ಪೂರ್ತಿಯಾಗಿ ಬರ್ಕೊಳ್ಬೇಕು. ಒಂದ್ರ ಪಕ್ಕ ಒಂದು ಬರ್ಕೊಳ್ಬೇಕು. ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸಜಾತಿಯ ಪದಗಳನ್ನೆಲ್ಲ ಒಂದು ಕಡೆ ಬರ್ಕೊಳ್ಬೇಕು. ಸಜಾತಿಯ ಪದಗಳು ಇಲ್ಲಿ ಎಡಗಡೆಯಿಂದ ಬಲಗಡೆಗಾಗಲಿ ಬಲಗಡೆಯಿಂದ ಎಡಗಡೆಗಾಗಲಿ ಹೋಗ್ತಾ ಇಲ್ಲ. ಅದರಿಂದ ಅಲ್ಲೇ ಇರೋದ್ರಿಂದ ಸಜಾತಿಯ ಪದಗಳನ್ನು ಒಂದು ಕಡೆ ಗುಂಪು ಮಾಡ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಸಜಾತಿಯ ಪದಗಳು ಯಾವುದ್ಯಾವುದು? 8xy ಮೈನಸ್ 2xy, 4yz ಪ್ಲಸ್ 4yz ಮೈನಸ್ 4zx ಪ್ಲಸ್ 6zx. ಇನ್ನು ಉಳಿದಿರ್ತಕ್ಕಂಥದ್ದು ಹಾಗೆ ಬರ್ಕೊಂಡಿದ್ದೀವಿ. ಅವೆರಡೂ ಸಹ ವಿಜಾತಿಯ ಪದಗಳು. ಈಗ ಇವೆರಡನ್ನು ಒಂದರ ಕೆಳಗಡೆ ಒಂದು ಬರ್ಕೊಂಡು ಕಳೆಯೋಣ. 8xy ಮೈನಸ್ 2xy. ಇಲ್ಲಿ ಕಳೆಯೋಣ ಅಂತ ಯಾಕೆ ಹೇಳಿದ್ವಿ ಅಂದರೆ ಇಲ್ಲಿ ವಿರುದ್ಧ ಚಿಹ್ನೆಗಳಿದೆ. ವಿರುದ್ಧ ಚಿಹ್ನೆಗಳಿರೋದ್ರಿಂದ ನಾವಿಲ್ಲಿ ಕಳಿಬೇಕಾಗತ್ತೆ. 8xyಯಲ್ಲಿ 2xy ಹೋದರೆ 8ರಲ್ಲಿ 2 ಹೋದರೆ 6, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ಅದರಿಂದ ಪ್ಲಸ್ 6xy ಆಯಿತು. ಅದೇ ಥರ ಮತ್ತೊಂದನ್ನು ತೆಗೆದುಕೊಳ್ಳೋಣ. 4yz ಪ್ಲಸ್ 4yz, ಇಲ್ಲಿ ಎರಡೂ ಸಹ ಪ್ಲಸ್ ಇದೆ, ಎರಡು ಧನ ಚಿಹ್ನೆಗಳಿದೆ. ಅದರಿಂದ ಕೂಡ್ಬಿಟ್ಟು ಧನ ಚಿಹ್ನೆಯನ್ನು ಹಾಕ್ತೀವಿ. ಪ್ಲಸ್ 8yz, 4yz ಪ್ಲಸ್ 4yz 8yz. ಈಗ ಮೂರನೇದನ್ನು ತೆಗೆದುಕೊಳ್ಳೋಣ. ಮೂರನೇದು 6zx ಮೈನಸ್ 4zx. ಇಲ್ಲಿ ಅದರ ಬದಲಿದೆ, ದೊಡ್ಡ ಸಂಖ್ಯೆನ ಮೇಲೆ ಬರ್ಕೊಂಡಿದ್ದೀನಿ. ದೊಡ್ಡ ಸಂಖ್ಯೆ ಪ್ಲಸ್ ಇದೆ, ಅದರಿಂದ ಪ್ಲಸ್ಸು ಮೈನಸ್ ಇದ್ದಾಗ ಕಳಿಬೇಕು. ಕಳೆದುಬಿಟ್ಟು ದೊಡ್ಡ ಸಂಖ್ಯೆ ಚಿಹ್ನೆನೇ ಹಾಕಬೇಕು. 6ರಲ್ಲಿ 4 ಹೋದರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿರೋದ್ರಿಂದ ಪ್ಲಸ್ಸನ್ನು ಇಲ್ಲಿ ಹಾಕಿದ್ದೀವಿ. ಪ್ಲಸ್ 2zx ಆಯಿತು. ಈಗ ಇದನ್ನು ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಬರೆಯೋಣ. ಇನ್ನು 2 ಬಿಟ್ಬಿಟ್ರಲ್ಲ ಸಾರ್ ಅಂತ ಅಂದ್ಕೊಳ್ತಾ ಇರ್ಬೋದು. ಇವೆರಡು ವಿಜಾತಿಯ ಪದಗಳು, ಅದರಿಂದ ಅದನ್ನು ಹಾಗಾಗಿ ಬರೀಬೇಕಾಗುತ್ತೆ. ಅದು ಯಾವುದ್ರ ಜೊತೆಯೂ ಸಹ ಕೂಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅದನ್ನು ಸುಲಭೀಕರಿಸಿದಾಗ ನಮಗೆ ಬಂದಂತಹ ಉತ್ತರ ಎಷ್ಟಪ್ಪ ಅಂದರೆ 6xy. ನೋಡಿ ಇಲ್ಲಿ 6xy
ಪ್ಲಸ್ 8yz ಪ್ಲಸ್ 2zx ಮೈನಸ್ 3y ಪ್ಲಸ್ 5x. ಈಗ ಇದ್ರ ಬಗ್ಗೆ ನಿಮಗೆ ಪೂರ್ಣವಾದಂತಹ ಒಂದು ಜ್ಞಾಪಕ ಬರ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಮುಂದಿನ ಒಂದು ಲೆಕ್ಕಕ್ಕೆ ಹೋಗೋಣ. ಬೀಜ ಪದಗಳ ವ್ಯವಕಲನ. 5m² ಮೈನಸ್ 4n² ಪ್ಲಸ್ 6n ಮೈನಸ್ 3ಅನ್ನು 7m² ಮೈನಸ್ 4mn ಪ್ಲಸ್ 8n² ಪ್ಲಸ್ 5m ಮೈನಸ್ 3n ರಿಂದ ಕಳೆಯಿರಿ. ನೋಡಿ, ಈ ಲೆಕ್ಕವನ್ನು ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟಾಗಿ ನಾವು ಗಮನಿಸಬೇಕಾದಂದರೆ ಏನಪ್ಪ ಅಂದರೆ ಯಾವುದರಿಂದ ಯಾವುದನ್ನು ಕಳೆಯಬೇಕು. ಇಲ್ಲಿ ನೋಡಿ, ಈ ಮೇಲಿನದನ್ನು ಕೆಳಗಡೆ ಅಂದರೆ 5m² ಮೈನಸ್ 4n² ಪ್ಲಸ್ 6n ಮೈನಸ್ 3ಅನ್ನು ಇದರಿಂದ ಕಳಿಬೇಕು. ಅಥವಾ ಕೆಲವೊಂದು ಸರಿ ಏನು ಮಾಡ್ತಾರೆ, ಇದರಿಂದ ಇದನ್ನು ಕಳೆಯಿರಿ, ಇದು ಇಲ್ಲಿ ಬರ್ಕೊಳ್ಬೇಕಾದ್ರೆ ವ್ಯತ್ಯಾಸ ಆದರೆ ಲೆಕ್ಕ ಪೂರ್ತಿ ತಪ್ಪಾಗ್ಬಿಡ್ತದೆ. ಅದರಿಂದ ಬಹಳ ಇಂಪಾರ್ಟೆಂಟು. ಈ ಲೆಕ್ಕವನ್ನು ಬಿಡಿಸಬೇಕಾದ್ರೆ ಕೆಲವೊಂದು ಹಂತಗಳನ್ನು ಪಾಲಿಸಬೇಕು. ಒಂದೊಂದಾಗಿ ನೋಡ್ತಾ ಹೋಗೋಣ. ಆ ಹಂತಗಳೇನೇನು? ಮೊದಲನೇ ಹಂತ 1 ನಾವು ಗಮನಿಸ್ತಾ ಇದ್ದೀವಿ. ಮೈನಸ್ನಿಂದ 5m² ಮೈನಸ್ 4n² ಪ್ಲಸ್ 6n ಮೈನಸ್ 3ಅನ್ನು ಗುಣಿಸಬೇಕು. ಅದನ್ನು ಗುಣಿಸ್ಕೊಂಡು ನಂತರ ಮುಂದಿನ ಸ್ಟೆಪ್ಪನ್ನು ಮಾಡೋಣ. ಫಸ್ಟ್ ಅದನ್ನು ಗುಣಿಸೋಣ. ನೋಡಿ, ಫಸ್ಟು ಮೊದಲನೇದು ಗುಣಿಸುವ ಹಾಗೆ ಬರೆದಿದ್ದೇನೆ. ಇಲ್ಲಿ ಫಸ್ಟು ಇನ್ನೂ ಗುಣಿಸಿಲ್ಲ, ಗುಣಿಸುವ ಹಾಗೆ ಬರೆದಿದ್ದೇನೆ. ನಂತರ ಈಗ ಅದನ್ನು ಗುಣಿಸೋಣ. ಈಗಾಗಲೇ ನಿಮಗೆ ಗುಣಿಸುವ ವಿಚಾರ ಎಲ್ಲ ಗೊತ್ತಿದೆ, ನಾನು ಪೂರ್ತಿ ಮೊದಲೇಗೆ ಬರೆದಿದ್ದೀನಿ. ಎರಡನೇದು ಇಲ್ಲಿ ನೋಡಿದ್ದೀವಿ, ಪ್ಲಸ್ ಇಂಟು ಮೈನಸ್ ಮೈನಸ್ 5m² ಮೈನಸ್ ಇಂಟು ಮೈನಸ್ ಪ್ಲಸ್ 4n² ಮೈನಸ್ ಇಂಟು ಪ್ಲಸ್ ಮೈನಸ್ 6n ಮೈನಸ್ ಇಂಟು ಮೈನಸ್ ಪ್ಲಸ್ 3. ನೋಡಿ, ಇಲ್ಲಿ ಚಿಹ್ನೆಗಳನ್ನು ಗುಣಿಸಿದ್ದೇವೆ. ಈಗ ಚಿಹ್ನೆಗಳನ್ನು ಗುಣಿಸೋದು ಈಗಾಗಲೇ ಗೊತ್ತಿದೆ ನಿಮಗೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಸಜಾತಿಯ ಬೀಜ ಪದಗಳನ್ನು ಗುಂಪು ಮಾಡಬೇಕು. ಈಗಾಗಲೇ ಹಿಂದಿನ ಒಂದು ಇದರಲ್ಲಿ ಮಾಡಿದ್ದೇವೆ, ಅದೇ ಥರ ಇಲ್ಲಿ ಸಜಾತಿಯ ಬೀಜ ಪದಗಳನ್ನು ಗುಂಪು ಮಾಡಿದ್ದೇವೆ. 7m² ಮೈನಸ್ 5m² 8n² ಪ್ಲಸ್ 4n² ಮೈನಸ್ 3n ಮೈನಸ್ 6n ಪ್ಲಸ್ 3 ಮೈನಸ್ 4mn ಪ್ಲಸ್ 5m. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸುಲಭೀಕರಿಸಬೇಕು. ಈಗಾಗಲೇ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ದೇವೆ, ಅದೇ ಥರ ನಾವೀಗ ಸುಲಭೀಕರಿಸೋಣ. ಸುಲಭೀಕರಿಸಿದಾಗ 7m² ಅಲ್ಲಿ 5m² ಅಂದರೆ 2m² ಪ್ಲಸ್ 8n² ಪ್ಲಸ್ 4n² 12n² ಮೈನಸ್ 3n ಮೈನಸ್ 6n ಇಸ್ ಈಕ್ವಲ್ ಟು ಮೈನಸ್ 9n². ಮತ್ತು ಈ ಸ್ಥಿರಾಂಕವನ್ನು ಕೊನೆಯಲ್ಲಿ ಬರ್ಕೊಂಡಿದ್ದೇನೆ, ಮೈನಸ್ 4mn ಪ್ಲಸ್ 5m ಪ್ಲಸ್ 3 ಈ ಸ್ಥಿರಾಂಕ. ಅಂದರೆ ಇದನ್ನು ಸುಲಭೀಕರಿಸಿದಾಗ ಈ ರೀತಿ ನಮಗೆ ಬಂತು. ಈ ರೀತಿ ನಾವು ಹಂತಗಳನ್ನು ನಾವು ಇದು ಮಾಡಿಕೊಂಡು ಲೆಕ್ಕವನ್ನು ಬಿಡಿಸಬೇಕಾಗಿ ಬರುತ್ತೆ. ಈಗ ಇದನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಮುಂದಿನ ಒಂದು ಪರಿಕಲ್ಪನೆಗೆ ಹೋಗೋಣ. ಈ 10ನೇ ತರಗತಿಯಲ್ಲಿ ಈ ರೀತಿ ನಿಮಗೆ ಕೇಳ್ತಾರೆ, ಕೂಡಿರಿ ಕಳೀರಿ ಅಂತೇನು ಕೇಳೋದಿಲ್ಲ, ಸುಲಭೀಕರಿಸಿ ಅಂತ ಕೇಳ್ತಾರೆ. ಅದರಿಂದ ಇದು ಬಹಳ ಇಂಪಾರ್ಟೆಂಟ್. ಈ ಥರ ಕೇಳಿದಾಗಲೂ ಸಹ ಅದನ್ನೇ ಮಾಡಬೇಕು. ಕೂಡಬೇಕು ಅಥವಾ ಕಳಿಬೇಕಾಗತ್ತೆ, ಅಥವಾ ಗುಣಿಸಬೇಕಾಗತ್ತೆ, ಅಥವಾ ಭಾಗಿಸ್ಬೇಕಾಗತ್ತೆ, ಎಲ್ಲ ಒಟ್ಟಾರಿ ಸೇರಿ ಸುಲಭೀಕರಿಸಿ ಅಂತ ಕರೀತಾರೆ. ಈ ಲೆಕ್ಕ ಸುಲಭೀಕರಿಸಬೇಕಂದ್ರೆ ಅಲ್ಲಿ ಬ್ರಾಕೆಟಲ್ಲಿ ಇರ್ತಕ್ಕಂಥದ್ದನ್ನು ನಾವು ಮೈನಸ್ಸಿಂದ ನಾವೇನು ಮಾಡ್ಕೋಬೇಕು, ಗುಣಿಸ್ಕೊಳ್ಬೇಕು. ತದನಂತರ ಅದನ್ನು ಸುಲಭೀಕರಿಸಬೇಕಾಗತ್ತೆ. ಈಗ ಬ್ರಾಕೆಟಲ್ಲಿ ಇಲ್ಲಿ ಕೊಟ್ಟಿದ್ದಾನೆ, ಅದನ್ನು ನಾವೇನು ಮಾಡ್ಕೋಬೇಕು, ಈ ಬ್ರಾಕೆಟಲ್ಲಿ ಇರ್ತಕ್ಕಂಥ ಎಲ್ಲ ಬೀಜೋಕ್ತಿಗಳನ್ನು ಮೈನಸ್ಸಿಂದ ಗುಣಿಸ್ಕೋಬೇಕು. ಮೈನಸ್ಸಿಂದ ಗುಣಿಸ್ಕೊಂಡು ನಂತರ ಅದನ್ನು ಸುಲಭೀಕರಿಸಬೇಕಾಗಿ ಬರುತ್ತೆ. ಈಗ ಹಂತಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಹಂತ ಏನಪ್ಪ ಅಂದರೆ ಮೈನಸ್ನಿಂದ 5a ಮೈನಸ್ 3b ಪ್ಲಸ್ 5² ಗುಣಿಸಿ. ನೋಡಿ, ಗುಣಿಸುವ ಹಾಗೆ ಮೊದಲನೇದಾಗಿ ಬರೆದಿದ್ದೇನೆ, ನಂತರ ಗುಣಿಸಿದ್ದೇನೆ. ಈಗ ಗುಣಿಸಿದಾದಾಗ ಈಗಾಗಲೇ ಗೊತ್ತಾಗಿದೆ ನಮಗೆ. ಈಗ ಗುಣಿಸಿ ಇಲ್ಲಿ ಬರೆದಿದ್ದೇನೆ. ಗುಣಿಸಿ ಬರೆದಾಗ ನಮ್ಗೆ ಗೊತ್ತಾಯಿತು ಮೈನಸ್ 5a ಪ್ಲಸ್ 3b ಮೈನಸ್ 5a². ಇಲ್ಲಿ ಚಿಹ್ನೆಗಳು ಪೂರ್ತಿ ಬದಲಾವಣೆ ಆಯಿತು. ನೋಡಿ, ಇಲ್ಲಿ ಗಮನಿಸಿ, ಚಿಹ್ನೆಗಳು ಪೂರ್ತಿ ಬದಲಾವಣೆ ಆಯಿತು. ಅದರಿಂದ ಈಗ ಇದನ್ನು ಏನು ಮಾಡ್ಕೊಳ್ಬೇಕು ಅಂದರೆ ನೆಕ್ಸ್ಟು ಸಜಾತಿಯ ಬೀಜ ಪದಗಳನ್ನು ಗುಂಪು ಮಾಡ್ಕೊಳ್ಬೇಕು. ಈಗ ಸಜಾತಿಯ ಬೀಜ ಪದಗಳನ್ನು ಗುಂಪನ್ನು ಸಹ ಮಾಡಿದ್ದೇನೆ. ಈಗಾಗಲೇ ಮಾಡೋದು ಗೊತ್ತಾಗಿದೆ ನಮಗೆ. ಎಲ್ಲ ಒಂದೇ ಜಾತಿಯಲ್ಲಿ ಇರ್ತಕ್ಕಂಥದ್ದನ್ನು, ಅಂದರೆ ಒಂದೇ ಬೀಜ ಪದವನ್ನು ಹೊಂದಿರತಕ್ಕಂಥದ್ದನ್ನು, ಒಂದೇ ಚರಾಕ್ಷರ ಅದರ ಗಾತ ಒಂದೇ ಹೊಂದಿರತಕ್ಕಂಥದ್ದನ್ನು ಒಂದೇ ಕಡೆ ನಾನು ಗುಂಪು ಮಾಡಿದ್ದೇನೆ. ನಂತರ ಈಗ ಸುಲಭೀಕರಿಸ್ತಾ ಇದ್ದೇವೆ. ಸುಲಭೀಕರಿಸಿದಾಗ ಬಂದಂಥ ಉತ್ತರ ಏನು, 7a² ಪ್ಲಸ್ 4b² ಮೈನಸ್ b ಮೈನಸ್ 5a. ಈಗ ಒಂದೇ ರೀತಿ ಇರ್ತಕ್ಕಂಥದ್ದು 5a² ಮೈನಸ್ 5a² ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ಸುಲಭೀಕರಿಸಿ ಮಾಡಿದಾಗ ನಮಗೆ ಎಷ್ಟು ಬಂತಪ್ಪ ಉತ್ತರ ಅಂದರೆ 7a² ಪ್ಲಸ್ 4b² ಮೈನಸ್ b ಮೈನಸ್ 5a ಬಂತು. ಇಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ನೀವು ಸಹ ಮಾಡಿ. ನೀವು ಮಾಡಿಬಿಟ್ಟು ನಿಮ್ಮ ಶಿಕ್ಷಕರೊಂದಿಗೆ ಹಂಚಿಕೊಂಡು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಸರಿಪಡಿಸ್ಕೊಳ್ಳಿ. ಆಗ ನೀವೇ ಮನೆಯಲ್ಲಿ ಕುಳಿತು ಈ ಘಟಕದ ಎಲ್ಲ ಲೆಕ್ಕಗಳನ್ನು ಸುಲಭವಾಗಿ ಮಾಡಬಹುದು. ಜೊತೆಯಲ್ಲಿ ನಮ್ಗೆ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ಒಂದು ಘಟಕಕ್ಕೆ ನಾವೇ ಸಿದ್ಧತೆ ಮಾಡ್ಕೊಳ್ಬೋದು. ಯಾವುದು ಆ ಘಟಕ ಅಂದರೆ 9ನೇ ಘಟಕ ಬಹುಪದೋಕ್ತಿಗಳು. ಈ 9ನೇ ಘಟಕ ಬಹುಪದೋಕ್ತಿಗಳು ನಮಗೆ ಗಣಿತದ 2ನೇ ಪಾರ್ಟ್ 2ನಲ್ಲಿ ಪೇಜ್ ನಂಬರ್ 1ರಿಂದ ಪೇಜ್ ನಂಬರ್ 20ವರೆಗೂ ಬರುತ್ತೆ. ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಬಿಡಿಸಿ
ಈ ಘಟಕದಲ್ಲಿರುವಂತಹ ಎಷ್ಟು ಅಂಕಗಳಿದೆಯೋ ಅಷ್ಟು ಅಂಕಗಳನ್ನು ನಾವು ಸುಲಭವಾಗಿ ಪಡೆಯಬಹುದಾಗಿದೆ. ನೀವು ಮಾಡೇ ಮಾಡ್ತೀರಿ ಅಂತ ನನಗೆ ಗೊತ್ತು. ಈಗಾಗಲೇ ಈ ಘಟಕದಲ್ಲಿ ನಾವು ಮೂಲ ಪರಿಕಲ್ಪನೆಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಆಲ್ ದ ಬೆಸ್ಟ್. ಈ ಘಟಕದಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೀವು ಮಾಡೇ ಮಾಡ್ತೀರಾ. ಮಾಡಿ ನಿಮ್ಮ ಶಿಕ್ಷಕರೊಂದಿಗೆ ಹಂಚ್ಕೊಳ್ಳಿ. ಹೆಚ್ಚಿನ ಒಂದು ಗಣಿತದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ.